ಇದು ಅಗಸೆ ಸೊಪ್ಪು ತುಂಬಾ ಒಳ್ಳೆಯದಿದು, ಕಣ್ಣಿಗೆ ಕೂಡ ಒಳ್ಳೆಯದು. ಇದ್ರ ಚಟ್ನಿ ಪುಡಿನೂ ಮಾಡ್ಕೊಬೋದು. ಇದು ಚೆನ್ನಾಗಿ ಸಣ್ಣಗೆ ಹೆಚ್ಚಿ ಬಸ್ಬಿಟ್ಟು ಸಾರು ಪಲ್ಯ ಮಾಡ್ಕೊಬೋದು. ಯಾವ ಥರನಾರ ಬಳಕೆ ಮಾಡ್ಕೊಬೋದು. ವಾರಕ್ಕೊಂದು ಸರ್ತಿ ಇದರದ್ದೇ ಹೂವು ಇರುತ್ತೆ, ಬಿಳಿ ಹೂವು, ಒಂದು 6-7 ಹೂವು ತೊಗೊಂಡು ಒಂದು ಸ್ವಲ್ಪ ತಂಬುಳಿ ಮಾಡ್ಕೊಬೋದು. ಇದು ಬಳೆ ಒಡ್ಕ ಸೊಪ್ಪು, ಬಳೆ ಒಡ್ಕ ಅಂತೀವಿ, ಪುನರ್ನವ ಅಂತಾರೆ, ಕೆಲವರು ಕೊಮ್ಮೆ ಸೊಪ್ಪು ಅಂತಾರೆ. ಇದು ಶಕ್ತಿಯುತವಾಗಿರುತ್ತೆ, ಅದಕ್ಕೆ ಪುನರ್ನವ ಅಂತ, ಚೈತನ್ಯ ನೀಡುತ್ತೆ ಅಂತ ಅದಕ್ಕೆ ಆ ಥರ ಹೇಳ್ತಾರೆ. ಇದು ಅಷ್ಟೇ ಒಳ್ಳೆಯದು. ನಿಶಕ್ತಿ ಇದ್ದರೆ ಶಕ್ತಿ ಚೆನ್ನಾಗಿ ಬರುತ್ತೆ, ಒಳ್ಳೆಯದಾಗುತ್ತೆ. ಚೆನ್ನಾಗಿ ಬಸ್ಬಿಟ್ಟು ಬೇಳೆ ಸೊಪ್ಪು ಬಸ್ತಿ ಪಲ್ಯ ಮಾಡ್ಬೋದು, ಇಲ್ಲಾಂದರೆ ಹುಳಿ ಮಾಡ್ಬೋದು. ಯಾವ ಥರನಾರ ಉಪಯೋಗ ಮಾಡ್ಕೊಬೋದು. ವಾರಕ್ಕೊಂದು ಸರ್ತಿ ಎಲ್ಲ ಬೆರಕೆ ಮಾಡ್ಕೊಬೋದು. ಈ ಅಗಸೆ ಸೊಪ್ಪು ಚೆನ್ನಾಗಿ ಬಿಡಿಸ್ಬಿಟ್ಟು ಎಲ್ಲ ಕರಿಬೇವು ತರದು ಎಣ್ಣೆ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಲಿ ಒರೆಸ್ಬಿಟ್ಟು ಇಟ್ಟು, ಆಮೇಲೆ ಇದನ್ನು ಒಂಚೂರು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು, ಆಮೇಲೆ ಇದಕ್ಕೆ ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಪ್ರತ್ಯೇಕ, ಒಣಕೊಬ್ಬರಿ ಎಲ್ಲ ಹುರ್ಕೊಂಡು ಚಟ್ನಿ ಪುಡಿ ಮಾಡ್ಕೊಬೋದು. ಆವಾಗವಾಗ ತಿಂದರೆ ಒಳ್ಳೆಯದು.